ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಯಾರೆಲ್ಲ ನನ್ನ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕಿರುವ ವಿಡಿಯೋದು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಸೊ ಫ್ರೆಂಡ್ಸ್, ಇವತ್ತು ನಾನು ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ದೇವಿಗೆ ಯಾವ ರೀತಿ 2 ವಿಭಿನ್ನವಾದ ರೀತಿಯಲ್ಲಿ ಸೀರೆ ಉಡಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಇಲ್ಲಿ ನಾನು ಒಂದು ಸೀರೆ ತೊಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಪ್ಲೇಟ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಈ ಥರ ಪ್ಲೇಟ್ಸ್ ಮಾಡೋಕ್ಕೂ ಮುಂಚೆ ಅದಾದಮೇಲೆ ನಾನಲ್ಲಿ ಬಟ್ಟೆ ಕ್ಲಿಪ್ ಬರುತ್ತಲ್ವಾ, ಅದನ್ನು ಹಾಕಿ ನಿಧಾನಕ್ಕೆ ನೀಟಾಗಿ 2 ಕಡೆನೂ ಪ್ಲೇಟ್ಸ್ 1.5 ಇಲ್ಲಿ ಬಟ್ಟೆ ಕ್ಲಿಪ್ನಿಂದ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. 2 ಕಡೆನೂ ನಾವಿಲ್ಲಿ ನೀಟಾಗಿ ಪ್ಲೇಟ್ಸ್ನ ಮಾಡಿಕೊಂಡು ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ನಾನಿಲ್ಲಿ ಸೆರಗನ್ನ ಕೂಡ ಪ್ಲೇಟ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚಿಕ್ಕ ಚಿಕ್ಕದಾಗಿ ನಿಮಗೆ ಯಾವ ಸೈಜ್ ಬೇಕೋ ಆ ಥರ ಸೈಜ್ನ ಸೆರಗನ್ನ ಪ್ಲೇಟ್ ಮಾಡ್ಕೊಂಡಾದ್ಮೇಲೆ ಅದಕ್ಕೂ ಕೂಡ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡಿ ನೋಡಿ. ಇವಾಗ ರೆಡಿಯಾಗಿದೆ. ನಾವು ಇದನ್ನು ಮಾಡಿಕೊಂಡ್ರೆ 50% ಸ್ಯಾರಿ ಡ್ರಾಪಿಂಗು ಮುಗೀತು ಅಂತಲೇ ಅರ್ಥ. ಸೊ ಇದನ್ನು ನಾವು ಯಾವ ರೀತಿ ಉಡ್ಸೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ನಾನಿಲ್ಲಿ ಒಂದು ಚೇರ್ ಮೇಲೆ ಒಂದು ಬಿಳಿ ಪಂಚೆನ ಹಾಸ್ಕೊಂಡು ಅದ್ರ ಮೇಲೆ ಒಂದು ತಟ್ಟೆ ಇಟ್ಟು ಅದ್ರ ಮೇಲೆ ಅಕ್ಕಿ ಇಟ್ಟು ಅದ್ರ ಮೇಲೆ ನಾವು ಅಷ್ಟದಳದ ಪುಷ್ಪನ ರಂಗೋಲಿ ಬಿಡಬೇಕಾಗುತ್ತೆ. ಅದಾದಮೇಲೆ ಕಳಸನ ಕೂರಿಸಿ ನಾವು ಪ್ಲೇಟ್ ಮಾಡ್ಕೊಂಡಿರೋಂಥ ಸೀರೆನ ಕಳಶದ ಹಿಂದೆಗಡೆಯಿಂದ ತಗೊಂಡು ಪ್ಲೇಟ್ಸ್ನೆಲ್ಲ ನೀಟಾಗಿ ಮಾಡಿಕೊಂಡು ಅಲ್ಲಿ ಒಂದು ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ. ಒಂದು ಸೈಡು ತುಂಡ ಇರಬೇಕು, ಇನ್ನೊಂದು ಸೈಡು ಸ್ವಲ್ಪ ಉದ್ದ ಇರಬೇಕು. ಆವಾಗ ನಮಗೆ ಸ್ಟೆಪ್ ಬೈ ಸ್ಟೆಪ್ ಥರ ಈಸಿಯಾಗಿ ಬರುತ್ತೆ. ಸೊ ಈಗ ಸೆಕ್ಯೂರ್ ಮಾಡ್ಕೊಂಡು ಆದಮೇಲೆ ನಾವು ಪ್ಲೇಟ್ಸ್ಗಳನ್ನ ನೀಟಾಗಿ ಸೈಡ್ಗೆಲ್ಲ ಸ್ಪ್ರೆಡ್ ಮಾಡ್ಕೊಬೇಕಾಗುತ್ತೆ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನೀವು ಪ್ಲೇಟ್ಸ್ನ ಎಷ್ಟು ಪರ್ಫೆಕ್ಟಾಗಿ ಮತ್ತು ನೀಟಾಗಿ ಮಾಡ್ಕೊತೀರಾ ಸ್ಯಾರಿ ಅಷ್ಟು ಲುಕ್ಕಾಗಿ ಕಾಣುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಕೆಳಗಡೆ ಮತ್ತು ಮೇಲ್ಗಡೆ 2 ಕೂಡ ಈಕ್ವಲ್ ಆಗಿ ನಾನು ಪ್ಲೇಟ್ಸ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಆವಾಗ ದೇವ್ರಿಗೆ ಒಂದು ಒಳ್ಳೆ ಲುಕ್ ಬರುತ್ತೆ. ಇದು 2 ಸ್ಟೆಪ್ ಇರುವಂಥ ನಾನು ಸ್ಯಾರಿ ಡ್ರಾಪಿಂಗ್ ಮಾಡ್ತಾ ಇರೋದು. ಇದು ಆದಮೇಲೆ ನಾನು ಸೆರಗನ್ನ ಈ ಥರ ಮುಂದೆ ತಗೊಂಡು ಅದನ್ನು ಕೂಡ ನೀಟಾಗಿ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಅದು ಸೆರಗನ್ನ 2 ಶೋಲ್ಡರ್ ಮೇಲೆ ಹಾಕೊತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ. ನೀವು ಅಲ್ಲೆಲ್ಲ ನೀಟಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ. ಸೊ ಆ ಥರ ಬಂದಾಗ ಅಲ್ಲಿಗೆ ಒಂದು ಸೇಫ್ಟಿ ಪಿನ್ ಆದರೂ ಹಾಕ್ಬೋದು ನೀವು. ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಡಾಬ್ ಇದ್ದರೆ ಡಾಬ್ ಹಾಕ್ಕೊಳ್ಳಿ, ಅದು ಪರ್ಫೆಕ್ಟಾಗಿ ಕೂರುತ್ತೆ. ಸೊ ಇವಾಗ ಸ್ಯಾರಿ ಡ್ರಾಪಿಂಗ್ ಮುಗೀತು. ಇದಕ್ಕೆ ನಿಮಗೆ ಯಾವ್ಯಾವ ಥರ ಜ್ಯುವೆಲ್ರಿ ಹಾಕ್ತೀರಾ ದೇವ್ರಿಗೆ ಅದನ್ನೆಲ್ಲ ಜ್ಯುವೆಲ್ರಿ ಹಾಕ್ಕೊಳ್ಳಿ. ಯೂಶ್ವಲಿ ಲಕ್ಷ್ಮೀ ದೇವರಿಗೆ ಒಂದಾದರೂ ಚಿನ್ನದ ಜ್ಯುವೆಲ್ರಿನ ನಾವು ಹಾಕಬೇಕು. ಸೊ ಅದನ್ನೆಲ್ಲ ಹಾಕ್ಬಿಟ್ಟು ನೀವು ಲಕ್ಷ್ಮೀ ತಾಯಿನ ರೆಡಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಬ್ಲೌಸ್ ಪೀಸ್ ಕೂಡ ಹಾಕಿದ್ದೀನಿ, ಬಟ್ ಅದರದ್ದು ಕ್ಲಿಪ್ಪಿಂಗು ಮಿಸ್ ಆಗಿದೆ. ಅದಕ್ಕೋಸ್ಕರ ನಾನು ತೋರಿಸ್ತಾ ಇಲ್ಲ. ನಾನು ಅಲ್ಲಿ ಮಧ್ಯದಲ್ಲಿ ಕಡ್ಡಿ ಕಟ್ಟಿದ್ದೀನಿ ಅಲ್ವಾ, ಅದಕ್ಕೆ ನಾನು ಬ್ಲೌಸ್ ಪೀಸ್ನ ಹಾಕಿದ್ದೀನಿ. ಅದು ಮಿಸ್ ಆಗಿದೆ. ಸೊ ನೀವು ಕೂಡ ಹಾಕ್ಕೊಳ್ಳಿ. ಸೊ ಈಗ ನಾನು 2ನೇ ರೀತಿ ಯಾವ ರೀತಿ ಸೀರೆನ ಡ್ರಾಪ್ ಮಾಡೋದು ಲಕ್ಷ್ಮೀ ದೇವರಿಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಥರದ ಹಾಗೆ ಸ್ಯಾರಿನ ಪ್ಲೇಟ್ ಮಾಡಿಕೊಂಡು ಮಧ್ಯಕ್ಕೆ ಡಿವೈಡ್ ಮಾಡಿಕೊಂಡು ನಾವು ಇಲ್ಲಿ ಅದನ್ನ ಫುಲ್ಲು ಜೋಡಿಸ್ಕೊಂಡು ಕಳಶದ ಕತ್ತಿಗೆ ಕಟ್ಟಬೇಕಾಗುತ್ತೆ. ಒಂದು ಸಪ್ಪೆ ದಾರದಲ್ಲಿ ಕಟ್ಕೊಳ್ಳಿ, ಅದು ತುಂಬ ಬಿಗಿಯಾಗೂ ಕೂರುತ್ತೆ. ಅದಾದಮೇಲೆ ದಾರ ಕಾಣಿಸ್ಬಾರ್ದು ಅಂತ ಅದೇ ಸೀರೆಯಿಂದ ನಾವಿಲ್ಲಿ ಕವರ್ ಮಾಡಬೇಕು. ಸೊ ಅದೇನು ಕಾಣಿಸುತ್ತೆ ಅನ್ನೋ ಚಿಂತೆ ಏನಿಲ್ಲ ನಿಮಗೆ. ಅದಾದಮೇಲೆ ಕಾಣಿಸಲ್ಲ, ಬಿಕಾಸ್ ನಾವು ಸೆರಗಾಗ್ತೀವಿ ಅಲ್ವಾ, ಆವಾಗ ಅದು ಕವರ್ ಆಗುತ್ತೆ. ನಿಮಗೆ ಯಾರಿಗೆ ಆ ಥರ ವೇರ್ ಮಾಡಲಿಕ್ಕೆ ಆಗಲ್ಲ ಅಂತಂತೀರೋ, ಸೊ ಅವರು ಈ ಥರ ವೇರ್ ಮಾಡಿಕೊಂಡು ಪ್ಲೇಟ್ಸ್ನೆಲ್ಲ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಕೆಳಗಡೆ ಮೇಲ್ಗಡೆ. ಇದು ಕೂಡ ಡಬಲ್ ಸ್ಟೆಪ್ ಕೂಡ ಬರುತ್ತೆ. ಸೊ ನಾನೀಗ ಹಾಕಿದ್ದೀನಿ ಅಲ್ವಾ ಬ್ಲೌಸ್ ಪೀಸ್,
ಅದೇ ರೀತಿ ನಾನು ಫಸ್ಟ್ ಸ್ಯಾರಿ ಡ್ರಾಪ್ ಮಾಡಿದಾಗಲೂ ಕೂಡ ಆಗಿದೆ, ಬಟ್ ಅದ್ರ ಕ್ಲಿಪ್ಪಿಂಗ್ ಮರ್ತೋಗಿದೆ. ಸೊ ನೀವು ಇದಕ್ಕೇನೆ ಈಗ ಪ್ಲೇಟ್ನ ಮಾಡ್ಕೊಳ್ಳಿ, ಸಿಂಗಲ್ ಪ್ಲೇಟೇ ಸಾಕು, ಇದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ನಾನು ಇವಾಗ ನೀಟಾಗಿ ಪ್ಲೇಟ್ಸ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ, ನಾವು ಯಾವ ಥರ ಸ್ಪ್ರೆಡ್ ಮಾಡ್ಕೊತೀವಿ ಆ ಥರ. ಆ್ಯಂಡ್ ನೀವಲ್ಲಿ ಬ್ಲೌಸ್ ಪೀಸ್ನ ಆ ಥರನಾದ್ರೂ ಬಿಡ್ಬೋದು, ಇಲ್ಲ ಅಂತಂದರೆ ನಾನು ನೆಕ್ಸ್ಟ್ ತೋರಿಸ್ತೀನಿ ಆ ಥರನಾದ್ರೂ ಇಟ್ಕೊಂಡು ಅಲ್ಲಿಗೆ ಕಮಲದ ಹೂ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ದೇವರು. ನೋಡಿ ಈಗ ಅಲ್ಲಿಗೆ ಡಾಬ್ ಹಾಕ್ತಾಯಿದ್ದೀನಿ. ದೇವರು ನೀವು ಪ್ಲೇಟ್ಸ್ ಪರ್ಫೆಕ್ಟ್ ಬಂದಿಲ್ಲ ಅಂದರೂ ಕೂಡ ನೀವು ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಏನು ಮಾಡಬೇಕು ಅಂದರೆ ಒಂದು ಡಾಬ್ ಹಾಕಿದ್ರೂ ಸಾಕು, ಪ್ಲೇಟ್ಸ್ ತುಂಬ ಚೆನ್ನಾಗಿ ಕೂರುತ್ತೆ. ಐ ಹೋಪ್ ನಾನು ಉಡಿಸಿರುವಂತಹ ಸೀರೆ ಎರಡೂ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ಇದು ನೀವು ಆ ಥರ ಸ್ಲೀವ್ಸ್ ಬೇಡ ಅಂತಂದರೆ ದೇವ್ರಿಗೆ ಬೇಕಾದರೆ ಅದನ್ನು ಬ್ಲೌಸ್ ಪೀಸ್ನ ಫೋಲ್ಡ್ ಮಾಡಿಕೊಂಡು ಅಲ್ಲಿ ಗುಂಡ್ ಪಿನ್ನಿಂದ ಸೆಕ್ಯೂರ್ ಮಾಡಿಕೊಂಡು ನೀವು ನಾನು ತೋರಿಸಿದ್ದೀನಲ್ವ ಆ ಥರ ಕಡ್ಡಿಗೆ ಮಧ್ಯೆ ಸಿಗಿಸ್ಕೊಂಡ್ರೆ ನಿಮಗೆ ಅದು ಕೈ ಥರ ಕಾಣುತ್ತೆ. ಇದು ಆಗ ಅದು ದೇವ್ರದ್ದು ಕೈ ಥರನೇ ಕಾಣುತ್ತೆ. ನೀವು ಅದನ್ನು ಸೇಫ್ಟಿ ಪಿನ್ ಅಥವಾ ಗುಂಡ್ ಪಿನ್ನಲ್ಲಿ ಸೆಕ್ಯೂರ್ ಮಾಡಿದ್ರೆ ಅದು ಹಾಗೆ ಕೂರುತ್ತೆ. ಸಮ್ಟೈಮ್ಸ್ ಬಿದ್ದರೂ ಪರವಾಗಿಲ್ಲ, ಅದು ಟೈಟಾಗೆ ಕೂರುತ್ತೆ. ಅದಾದಮೇಲೆ ನಾವಿಲ್ಲಿ ಸೆರಗನ್ನ ಅದ್ರ ಮೇಲೆ ಹಾಕಿದ್ರೆ ಅದಿನ್ನು ತುಂಬ ಚೆನ್ನಾಗಿ ಕಾಣುತ್ತೆ, ದೇವ್ರಿಗೆ ಕೈ ಮಾಡ್ದಂಗೆ ಆಗುತ್ತೆ. ಸೊ ಅದ್ರ ಮೇಲೂ ಕೂಡ ನಾನಿಲ್ಲಿ ಜ್ಯುವೆಲ್ರಿ ಹಾಕಿ ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಆ ಪ್ಲೇಟ್ಸ್ನೆಲ್ಲ ನೀಟಾಗಿ ಕವರ್ ಮಾಡ್ಕೊಬೋದು, ಏನು ಪ್ರಾಬ್ಲಮ್ ಇರಲ್ಲ. ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.